ಅಂಜಲಿ ಹತ್ಯೆಯನ್ನ ಖಂಡಿಸಿ ಹುಬ್ಬಳ್ಳಿಯಲ್ಲಿ ಭಾರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋಕ್ಕೂ ಕೂಡ ಈಗ ನಿರ್ಧಾರವನ್ನ ಮಾಡಿದ್ದಾರೆ. ನ್ಯಾಯಕ್ಕಾಗಿ ಅಂಜಲಿ ಕುಟುಂಬಸ್ಥರು ಗ್ರಾಮಸ್ಥರು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಅಂಜಲಿ ಸಹೋದರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಸರ್ಕಾರದ ವಿರುದ್ಧ ಅಂಜಲಿ ಸಹೋದರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ರಸ್ತೆಯಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆರೋಪಿಯನ್ನ ಎನ್ಕೌಂಟರ್ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ನೇಹಾ ಹಿರೇಮಠ್ ಅವರ ತಂದೆ ನಿರಂಜನ್ ಹಿರೇಮಠ್ ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕಾರಣ ಅದೇ ವಾರ್ಡ್ನಲ್ಲಿ ನೇಹಾ ಹಿರೇಮಠ್ ಸಾವನ್ನಪ್ಪಿದ್ರು, ಅವರ ಕೂಡ ಹತ್ಯೆಯಾಗಿತ್ತು. ಹಾಗಾಗಿ ಈಗ ಎಲ್ಲರೂ ಕೂಡ ಬಂದು ಪ್ರತಿಭಟನೆಯನ್ನ ಮಾಡಿ ಆಗ್ರಹಿಸ್ತಾ ಇದ್ದಾರೆ, ಎನ್ಕೌಂಟರ್ ಮಾಡಬೇಕು ಅವನನ್ನ ಅಂತ. ಎನ್ಕೌಂಟರ್ ಮಾಡ್ರಿ, ನಮ್ಮ ಅಕ್ಕನ ಸಾವಿಗೆ ಕಾರಣ ಆಗ್ಯಾನ, ಅವನ್ನ ಎನ್ಕೌಂಟರ್ ಮಾಡ್ರಿ. ಅವ್ನು ಅವ್ರೇನ್ರ ಎನ್ಕೌಂಟರ್ ಮಾಡಲಿಲ್ಲ, ನಾವು ವಿಷ ಕುಡ್ದು ಇಲ್ಲೇ ಸಾಯ್ತೇನೆ, ಸರ್ಕಲ್ ಮುಂದೆ ಸಾಯ್ತೇನೆ. ನಾನು ನಮ್ಮ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ಅವನು ಬಿಡಲ್ಲ. ನಾನು ಅವ್ನು ಕೊಂದ ಸಾಯಕ್, ನಾನು ಅವ್ನು ಕೊಲ್ಲ ಅಂದ್ರಿ ನಾವು ಇದು ಮಾಡ್ತೇವೆ. ಅವ್ರ ಪ್ರತಿಭಟನೆಗೆ ಬೆಲೆ ಕೊಡೋವಲ್ರಿ ಸರ್ಕಾರ ಅವ್ರು ಬೆಲೆ ಕೊಡೋವಲ್ರಿ. ಅವ್ರ ಪ್ರತಿಭಟನೆಗೆ, ನಮ್ಮ ಪ್ರತಿಭಟನೆಗೆ ಬೆಲೆ ಕೊಡೋವಲ್ರಿ. ಇಷ್ಟೆಲ್ಲ ಪ್ರತಿಭಟನೆ ಮಾಡತ್ತೀವಿ ಅಂದ್ರೆ ಇಷ್ಟೊತ್ತಿಗೆ ಅವ್ನಿಗೆ ಎನ್ಕೌಂಟರ್ ಮಾಡ್ಬೇಕಿತ್ತ. ಎದಕ್ಕೆ ಚಿಕಿತ್ಸೆ ಕೊಡತ್ತಾರ ಅವ್ರು ಹಾಸ್ಪಿಟಲ್ನಾಗ ಇಟ್ಕೊಂಡು, ಹಂಗ ಬಿಡ್ಬೇಕಿತ್ತು ನಮ್ಮ ಅಕ್ಕ ಹೆಂಗ್ ನಳ್ಳಿ ಸತ್ತಾಳ, ಅವನು ಹಂಗ ಸಾಯ್ಬೇಕಿತ್ತು ಅವನು ಹಂಗ. ನಮ್ಮ ಅಕ್ಕನ ಮಂತ್ರಿಗಳ ಬಂದಿದ್ರಲ್ಲ, ಏನ್ ಹೇಳಿದ್ರ? ನಿಮ್ಮ ಮನೆಗೆ ಮಂತ್ರಿ ಬಂದಿದ್ರು, ಸಂತೋಷ್ ಬಂದ್ರ ಅವರು ಬಂದು ಹೇಳಿದ್ರು, ಅವರು ನಾವೆಲ್ಲ ಇದು ಮಾಡ್ತೇವಮ್ಮ, ನಿಮ್ಗೊಂದು ಮನಿ ಕೊಡ್ತೇವೆ ಅಂತ ಹೇಳಿದ್ರು. ಮನಿ ಕೊಡ್ತೇವಿ, ನಿಮ್ಗೆ ರೊಕ್ಕ ಕೊಡ್ತೇವೆ ಅಂದ್ರೆ ಮನಿಗಿನಿ ತಗೊಂಡು ಏನ್ ಮಾಡ್ಲಿ? ಅಂತ ಬಂಗಾರ ಅಂತ ಜನ್ಮನ ಹೋಗೈತಿ ನಮ್ಮ ಮನ್ಯಾಗ. ಅದ್ ತಗೊಂಡು ಏನ್ ಮಾಡ್ಬೇಕ್ರಿ ನಾವು? ನಮ್ಮ ಅಕ್ಕನ ಕೊಂದವನು ಬಿಡಬಾರ್ದು ಅಷ್ಟ. ಹುಬ್ಳ್ಯಾಗ ಹೆಣ್ಮಕ್ಳಿಗೆ ಅಡ್ಡಾಡಕ್ ಹಿಂಗ್ ಮಾಡಿದ್ರೆ ಏನ್ ಮಾಡ್ಬೇಕ್ರಿ? ನಾವ್ ಎಲ್ಲರೂ ಮೊನ್ನೆ ಕಾಲೇಜ್ನಾಗ ಇವತ್ತು ಮನ್ಯಾಗ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತಂಗಾಗೈತಿ. ಸರ್ಕಾರಕ್ಕೆ ಧಿಕ್ಕಾರ ಆಗ್ಬೇಕು. ಈಗ ನಮಗ್ ನ್ಯಾಯ ಸಿಗ್ಬೇಕು, ಡಿಸಿ ಬರ್ಬೇಕಿಲ್ಲ, ನಮಗೆ ಏನನ್ನೋ ನ್ಯಾಯ ಒದಗಿಸಿ ಹೋಗ್ಬೇಕು. ಅವ್ರು ನಮ್ಮ ನ್ಯಾಯ ಸಿಗ್ಬೇಕ, ಇಬ್ಬರಿಗೂ ಗಲ್ಲಿಗೇರಿಸ್ಬೇಕ. ಅವತ್ತು ಫಯಾಜ್ಗೆ ಅಲ್ಲೇ ಎನ್ಕೌಂಟರ್ ಮಾಡಿದ್ರೆ ಇವತ್ತು ಅಂಜಲಿ ಅಕ್ಕ ಹತ್ಯೆ ಆಗ್ತಿದ್ದಿಲ್ಲ. ಹತ್ಯೆ ಆಗಿತ್ತು, ಏನ್ರಿ ನ್ಯಾಯ ಸಿಗ್ಬೇಕು ಅವ್ರಿಗೆ. ಫಯಾಜ್ಗೆ ಏನು ಮಾಡ್ಲಾರ್ದಕ್ಕ ಮತ್ತೆ ಇವ್ನು ಮಾಡ್ಯಾನ, ಇವ್ನು ನೋಡಿ ಮತ್ತೆ ಇನ್ನೊಬ್ಬವ್ನು ಮಾಡ್ತಾನ. ಎಲ್ಲರೂ ಹೆಣ್ಮಕ್ಳನ್ನ ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರ್ರಿ ಮನ್ಯಾಗ. ಹಿಂಗ್ ಮಾಡಿದ್ರೆ ರಕ್ಷಣೆ ಇಲ್ಲ. ಹೆಣ್ಮಕ್ಳು ಹೆಂಗ್ ಅಡ್ಡಾಡ್ಬೇಕ್ರಿ? ರಕ್ಷಣೆ ಬೇಕು, ಕಲಿದಾರ ಬೇಕು ಮಕ್ಕಳು. ಮತ್ತೆ ಹೆಂಗ್ ಮಾಡ್ಬೇಕ್ರಿ? ಹೆಣ್ಕೊಂಡ್ರೆ ಆಗ್ಲೇಬೇಕು ಅವ್ರು ಇಷ್ಟಿಗೆ. ಅಂದ್ರೆ ನಾವು ಹೆಣ್ಮಕ್ಳು ಪ್ಯಾಟಿಗಳಿಂದ ಹೊರಗೆ ಬರ್ತಿರ್ತೀವಿ, ಬೆಳಗ್ಗೆ ಹೋಗಿರ್ತೀವಿ. ಹಿಂಗ್ ಮಾಡಿದ್ರೆ ಹೆಂಗ್ ಮಾಡ್ಬೇಕು? ನಾವು ಎದಕ್ಕೆ ಹುಟ್ಟೈತಿ ನಮ್ಗೆ? ಹೆಣ್ಮಕ್ಳಿಗೆ ಇದು ಮಾಡ್ಕೋಬೇಕ್ರಿ ನೀವು. ಫಯಾಜ್ನನ್ನ ಎನ್ಕೌಂಟರ್ ಮಾಡಿದಿದ್ರೆ ಈ ರೀತಿಯಾಗಿ ಧೈರ್ಯ ಬರ್ತಾ ಇರಲಿಲ್ಲ ಅನ್ನೋ ಮಾತನಾಡ್ತಾ ಇದ್ದಾರೆ. ಕಾರಣ ಇವನು ಕೂಡ ವಿಶ್ವ ಹೇಳ್ತಿದ್ದಂತೆ, ನೇಹಾ ರೀತಿಯಲ್ಲಿ ನಿನ್ನನ್ನು ಕೊಲೆ ಮಾಡ್ಬಿಡ್ತೀನಿ ಅಂದಿದ್ದಂತೆ. ಅವಾಗಲೂ ಕೂಡ ಪೊಲೀಸರು ತಲೆ ಕೆಡಿಸ್ಕೊಂಡಿರಲಿಲ್ಲ. ನನ್ನ ಸಹೋದ್ಯೋಗಿ ಈಗ ಸುನಿಲ್ ಪಾಟೀಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುನಿಲ್, ಈಗ ಈ ವಿಚಾರದಲ್ಲಿ ಆಕ್ರೋಶ ಭುಗಿಲೇಳ್ತಾ ಇದೆ, ಪ್ರತಿಭಟನೆ ಕೂಡ ಜೋರಾಗ್ತಾ ಇದೆ. ಒಂದೇ ಆಗ್ರಹ, ಎನ್ಕೌಂಟರ್ ಮಾಡಬೇಕು ಅಂತೇಳಿ. ಎನ್ಕೌಂಟರ್ ಮಾಡೋದು ಅಷ್ಟು ಸುಲಭ ಅಲ್ಲ, ಅದು ಪೊಲೀಸರ ಕೈಗಿರುತ್ತೆ. ಈಗ ಸದ್ಯಕ್ಕೆ ಎಲ್ಲಾ ಕಡೆಯೂ ಕೂಡ ಈ ರೀತಿಯಾದಂಥ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಹೇಗೆ, ಏನಂತಿದ್ದಾರೆ?
ಅರುಣ, ನಿಜಕ್ಕೂ ಕೂಡ ಅಂಜಲಿಯ ಹತ್ಯೆಯಿಂದ ಇಡೀ ಹುಬ್ಬಳ್ಳಿಯೇ ಒಂದಾಗಿದೆ. ಅದು ಜಾತ್ಯತೀತ ಧರ್ಮಾತೀತವಾಗಿ ಅಂತ ನಾವು ಮೊದಲಿಂದಲೂ ಹೇಳ್ತಾ ಇದ್ದೀವಿ. ಇವತ್ತು ಆಕ್ರೋಶ ಮಡುಗಟ್ಟಿರುವಂಥದ್ದು ಕೇವಲ ಸ್ವಾಮೀಜಿಗಳು ಮತ್ತು ಕೆಲವೊಂದಿಷ್ಟು ಸಂಘಟನೆಗಳಿಗೂ ಕೊಟ್ಟಂತಹ ಒಂದು ಕರೆಗೆ ಇಡೀ ಹುಬ್ಬಳ್ಳಿಯ ಜನತೆ ಬಂದಿದೆ. ನಾನೀಗ ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಇರುವಂಥದ್ದು. ಇಲ್ಲಿ ನೋಡುವ ದೃಶ್ಯಾವಳಿಗಳಲ್ಲಿ ಒಂದು ಕಡೆ 1 ಗಂಟೆಯ ಮುಂಚೆ ಒಂದು ಉಗ್ರ ಹೋರಾಟ ನಡೀತು, ಬಸ್ ತಡೆ ನಡೆಸಿದ್ರು ಮತ್ತು ಒಂದು ಸಂಚಾರ ವ್ಯವಸ್ಥೆಯನ್ನ ಒಂದು ಸ್ವಲ್ಪ ಡಿಸ್ಟರ್ಬ್ ಮಾಡುವಂಥ ಕೆಲಸ ಕೂಡ ನಡೀತು. ಈಗ ವೇದಿಕೆ ಕಾರ್ಯಕ್ರಮ ನಡೀತಾ ಇದೆ, ಮಠಾಧೀಶರು ಮಾತನಾಡ್ತಾ ಇದ್ದಾರೆ, ನೇಹ ಹತ್ಯೆ ಆಯಿತು, ಈಗ ಅಂಜಲಿ ಹತ್ಯೆ ಕೂಡ ನಡೀತಾ ಇದೆ. ಇದನ್ನು ನಾವು ಸಹಿಸಕ್ಕೆ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಜನರಿಗೆ ಜಾಗೃತಿ ಮೂಡಿಸ್ತಾ ಇರುವಂಥದ್ದು. ಜನರು ಕೂಡ ತಮ್ಮ ಕಾರ್ಯಗಳನ್ನೆಲ್ಲ ಬದಿಗೊತ್ತಿ ಬಂದಿದ್ದಾರೆ. ಆಗ್ಲೇ ನಾವು ಮಾತಾಡ್ತಾ ನೋಡಿದ್ವಿ, ಯಾರು ಅವ್ರ ಅಂಜಲಿ ಕುಟುಂಬಕ್ಕೆ ಸಂಬಂಧವಿಲ್ಲ ಅಂತಹ ಜನರು ಬಂದಿದ್ದಾರೆ, ಮಹಿಳೆಯರು ಬಂದಿದ್ದಾರೆ. ಅವರು ಕೂಡ ಪ್ರಶ್ನೆ ಮಾಡ್ತಾ ಇರುವಂಥದ್ದು, ಅಂಜಲಿ ಸಾವಿಗೆ ನ್ಯಾಯ ಸಿಗಬೇಕು, ಆ ಕುಟುಂಬಕ್ಕೆ ಸಹಾಯ ಮಾಡಬೇಕು ಮತ್ತು ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರ ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆಕ್ರೋಶ ವ್ಯಕ್ತವಾಗ್ತಿರುವಂಥದ್ದು. ಇವತ್ತು ಅಂಜಲಿ ಮನೆಯಿಂದ ಪ್ರತಿಭಟನೆ ಶಾಂತವಾಗಿ ಬಂತು. ಆದರೆ ಈ ಒಂದು ಸರ್ಕಲ್ಗೆ ಬಂದ ತಕ್ಷಣ ಉಗ್ರ ಸ್ವರೂಪದ ಪಡಿತು. ಸ್ವತಃ ನೇಹಾ ತಂದೆ ನಿರಂಜನ್ ಹಿರೇಮಠ ರಸ್ತೆ ತಡೆಗೆ ಮುಂದಾಗಿದ್ರು, ರಸ್ತೆಯಲ್ಲಿ ಬಿದ್ದು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದೇ ಸಮಯದಲ್ಲಿ ಅಂಜಲಿ ಸಹೋದರಿ ಯಶೋಧ ಕೂಡ ಒಂದು ಕುಸಿದು ಬಿದ್ದಂತ ಪ್ರಕರಣ ಕೂಡ ನಡೀತಾ ಇರುವಂತದ್ದು. ನಮ್ಮ ಜೊತೆ ಹೋರಾಟಗಾರರಿದ್ದ ಅವ್ರನ್ನ ಮಾತಾಡ್ಸೋಣ. ನಿಮ್ಮ ಕೂಗು ಸರ್ಕಾರಕ್ಕೆ ಇನ್ನೂ ಕೇಳ್ತಾ ಇಲ್ಲ ಅಂತ ಈಗ ಅನಿಸ್ತಾ ಇದೆ. ಯಾಕಂದ್ರೆ DC ಮಾನು ಇನ್ನೂ ಬರ್ತಾ ಇಲ್ಲ ಅವ್ರು, ನಿಮ್ಗೆ ಗೊತ್ತಿರೋ ವಿಷಯನೇ ಇದೆ. ಈ ರೀತಿ ಆದ್ಮೇಲೆ ಅರ್ಥ ಆಗ್ತದೆ ಸರ್ಕಾರ ಕೂಗು ಏನು ಕೇಳಿಸೋದು, ಸರ್ಕಾರ ತಮ್ಮ ದಿಟ್ಟ ನಡೆ ಅಂತ ಹೊಂಟಾರ ಅವರು. ಆಯ್ತು, ಈಗ ಡಿಮ್ಯಾಂಡ್ ಏನು ಸರ್? ನಿಮ್ಮ ಡಿಮ್ಯಾಂಡ್ ಏನು? ನಮ್ಮ ಡಿಮಾಂಡ್ ಏನಾರ ಬಡ ಕುಟುಂಬ ಐತಿ, ಅವ್ರಿಗೆ ಅನ್ಯಾಯ ಮಾಡಿದ್ರು ಗಲ್ ಶಿಕ್ಷೆ ಕೊಡ್ಬೇಕು, ಎನ್ಕೌಂಟರ್ ಮಾಡಬೇಕು. ಅದನ್ನ ಬಿಟ್ಟು ಅವ್ರಿಗೆ ನೀವು ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ಕೊಟ್ಟು ಅವ್ರಿಗೆ ರೆಸ್ಟ್ ಕೊಡಬಾರ್ದು. ಅವ್ನಿಗೆ ಏನಿದ್ರು ಯಾವ ರೀತಿ ಬರೋಬರ ಹತ್ಯೆ ಮಾಡೋ ಆ ರೀತಿ ಒಂದು ರೋಡ್ ಬೇಕು, ಚೆನ್ನಮ್ಮ ಸರ್ ಬಂದು ಅವ್ರು ಎನ್ಕೌಂಟರ್ ಮಾಡಬೇಕು. ನೆಕ್ಸ್ಟ್ ಈ ಬಡ ಕುಟುಂಬಕ್ಕೆ ಅಕ್ಕಿನೇ ಒಂದು ಆಧಾರ ಇದ್ದು ಇವ್ರಿಗೊಂದು ಪರಿಹಾರ ತನ ಕೊಟ್ಟು ಇವ್ರಿಗೆ ಇರಾಕ ಮನೆ ವಾಶ್ ಮಾಡ್ಕೊಡ್ಬೇಕು. ಯಾಕಂದ್ರೆ ಅವ್ರ ಮನೆ ಸ್ಥಳಕ್ಕೆ DC ಬರ್ಬೇಕಂತ ಆಗ್ರಹಿಸ್ತಾ ಇದ್ದೀರಿ. ಸ್ಥಳಕ್ಕೆ DC ಬರಲೇಬೇಕು. ಅವ್ರು ಬರ್ತಾ ಇಲ್ಲ, ಯಾಕೆ ಬರ್ತಾ ಇಲ್ಲ ಅದು ಗೊತ್ತಿಲ್ಲ. ಯಾಕಂದ್ರೆ ಸರ್ಕಾರ ಆರ್ಡರ್ ಆಗ್ಬೇಕು, ಹೋಗಂದು ಮಟ್ಟ ಅವ್ರು ಬರಲ್ಲ. ಯಾಕಂದ್ರೆ ಪರಿಹಾರ ವಿತರಣೆ ಮಾಡಿ ಪರಿಹಾರ ಹೇಳ್ಬೇಕು, ಘೋಷಣೆ ಮಾಡ್ಬೇಕು. ಅವರು ಅವ್ರಿಗೆ ಎನ್ಕೌಂಟರ್ ಮಾಡ್ತೀವಿ ಪ್ಲಸ್ ಇಲ್ಲಿ ಪರಿಹಾರ ಘೋಷಣೆ ಮಾಡೋದು ಅದಕ್ಕೂ ಎಲ್ಲಿ ಮಾಡಿರೋ ಮೇಲಿನ ಸರ್ಕಾರ ಒತ್ತಡ ಆಗ್ತೈತೆ ಅನ್ನೋ ಕಾರಣಕ್ಕೆ ಬರ್ತಾ ಇಲ್ಲ ಅವರು. ಇದು ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಚೆನ್ನಮ್ಮ ಸರ್ಕಲ್ ಅಲ್ಲಿ ಪ್ರತಿಭಟನೆ ಮುಂದುವರಿತಿದೆ. ಅರುಣ್, ಓಕೆ ಸುನೀಲ್, ಇದು ರಾಜಕೀಯ ಪಕ್ಷಗಳ ಪ್ರೇರಿತವಾಗಿ ಈ ರೀತಿಯಾಗಿ ನಡೀತಾ ಇದೆಯಾ ಅಥವಾ ಸ್ವಯಂ ಪ್ರೇರಿತವಾಗಿನೇ ಹಲವು ಸಂಘಟನೆಗಳು ಬಂದು ಈ ಪ್ರತಿಭಟನೆ ಮಾಡಕ್ಕೆ ಮುಂದಾಗ್ತಾ ಇದ್ದಾರಾ? ಏನಿದೆ ಅಪ್ಡೇಟ್ಸ್ ಆ ಬಗ್ಗೆ? ಅರುಣ್, ಇಲ್ಲಿ ರಾಜಕೀಯ ಪಕ್ಷಗಳು ಕೇವಲ ಬಿಜೆಪಿಯನ್ನ ಮಾತ್ರ ಬಿಟ್ಟರೆ ಬೇರೆ ಯಾವುದೇ ಪಕ್ಷಗಳು ಅಂಜಲಿ ಕುಟುಂಬಕ್ಕೆ ಇಲ್ಲಿವರೆಗೂ ಆ ರೀತಿಯ ಮಾರಲ್ ಸಹಕಾರನ ನೀಡಿಲ್ಲ. ಸೊ ಸಹಜವಾಗಿ ಎಲ್ಲಾ ಒಂದು ಸಂಘಟನೆ, ಅದರಲ್ಲೂ ಕೂಡ ವೀರಾಪುರ ಓಣಿ ಜನತೆ ಈಗ ಒಂದಾಗಿರುವಂತದ್ದು. ಈಗ ಮತ್ತೊಂದು ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಿದ್ದೇನೆ. ಸ್ಥಳಕ್ಕೆ DC ಅವರು ಬಂದಿದ್ದಾರೆ. ಡಿಮ್ಯಾಂಡ್ ಇದೇ ಆಗಿತ್ತು, ಅವರ ಪ್ರತಿಭಟನಾಕಾರರ ಡಿಮ್ಯಾಂಡ್ ಕೂಡ ಇದಾಗಿತ್ತು. ಸೊ ಈಗ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ನಿಮಗೆ ಅಲ್ಲಿ ನೋಡ್ತಾ ಇರುವಂತದ್ದು ಪಬ್ಲಿಕ್ ಟಿವಿಯಲ್ಲಿ. ಸೊ ಅದರ ಜೊತೆ ಕಮಿಷನರ್ ಕೂಡ ಇದ್ದಾರೆ, ವಿವಿಧ ಮಠಾಧೀಶರು ಕೂಡ ಇದ್ದಾರೆ. ಈಗ ಮನವಿ ಸಲ್ಲಿಸುವಂತ ಕಾರ್ಯ ನಡೀತಾ ಇದೆ. ಮನವಿಯನ್ನ ಓದಿ ಹೇಳಲಾಗ್ತಾ ಇದೆ. ಮನವಿಯು ಕೂಡ ಶವವಿಟ್ಟು ಪ್ರತಿಭಟನೆ ಮಾಡುವಾಗ ವಿವಿಧ ಒಂದು ಬೇಡಿಕೆಗಳನ್ನ ಹೇಳಲಾಗಿತ್ತು. ಆಗ ತಹಸೀಲ್ದಾರ್ ಅವರು ಬಂದಿದ್ರು. ಈಗ ಸ್ವತಃ ಸ್ಥಳಕ್ಕೆ DC ದಿವ್ಯಪ್ರಭು ಮತ್ತು ಕಮಿಷನರ್ ಆದಂತ ರೇಣುಕಾ ಶಿವಕುಮಾರ್ ಅವರು ಮನವಿಯನ್ನ ಸ್ವೀಕರಿಸ್ತಾ ಇದ್ದಾರೆ. ಮತ್ತು ದಿಂಗಲೇಶ್ವರ ಶ್ರೀಗಳು ಅವರಿಗೆ ಒಂದು ಮನವಿ ಪತ್ರವನ್ನ ಓದಿ ಹೇಳ್ತಾ ಇರುವಂತದ್ದು. ಅರುಣ್, ಓಕೆ ಸುನೀಲ್, ಮೇಲೆ ಮಾಹಿತಿಗೆ ಧನ್ಯವಾದಗಳು.